ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇದು ಬಂದು ಯುಗಾದಿ ಹಬ್ಬದ ಬೆಳಗ್ಗೆಗೆ ಲಾಗ್ ಅಂದರೆ ಸೋಮವಾರದ ಲಾಗ್ ಆಗಿರುತ್ತೆ. ನಮ್ಮೂರಲ್ಲಿ ಹೊಸದಾಗಿ ಲಕ್ಷ್ಮೀ ದೇವರು ಪ್ರತಿಷ್ಠಾಪನೆ ಮಾಡಿದರು. ನಾವು ಊರಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿ ಇದ್ದು ಅನ್ನೋ ಕಾರಣಕ್ಕೆ ನಾವು ದೇವಸ್ಥಾನ ಪೂಜೆ ಏನೂ ಮಾಡಿಸಿದ್ದಿಲ್ಲ. ಹಬ್ಬದ ಬೆಳಗ್ಗೆಗೆ ನನ್ನ ಮಗುಗೆ ಮುಡಿ ಕೊಡೋಕೆ ಹೊರಟಿದ್ದ ಮೇಲ್ಕೋಟೆಗೆ. ಹೆಂಗಿದ್ರು ಸ್ನಾನ ಎಲ್ಲ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀವಲ್ಲ, ಹಾಗೆ ದೇವಸ್ಥಾನ ಊರಲ್ಲಿರೋ ದೇವಸ್ಥಾನಗಳಿಗೂ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಇವಾಗ ನೋಡಿ, ಅಲ್ಲಿ ಫಸ್ಟ್ ಪೂಜೆ ಮಾಡ್ತಿದ್ವಲ್ಲ, ಅದು ಆಂಜನೇಯ, ಅದು ಓಪನ್ ಆಗಿರಲಿಲ್ಲ ಬಾಗಿಲು. ಇದು ನಮ್ಮೂರಲ್ಲಿರೋ ಮಾರಮ್ಮ ದೇವರು. ಅಂದರೆ ದೇವಸ್ಥಾನಗಳೆಲ್ಲ ತುಂಬ ಚಿಕ್ಕಾಗಿದೆ. ಇದೆ ನೋಡಿ, ಹೊಸ್ದಾಗಿ ಕಟ್ಸಿರೋ ದೇವಸ್ಥಾನ ಲಕ್ಷ್ಮೀ ದೇವರು ಅಂತ. ಇದನ್ನ ಇವಾಗ ಹೊಸ್ದಾಗಿ ಬೇರೆ ಕಡೆಯಿಂದ ದೇವ್ರನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ನೋಡಿ, ಇದು ಹೋಮಕುಂಡ. ಅಂದರೆ ಇವಾಗ ಇನ್ನೂ ಈ ದೇವಸ್ಥಾನ ಓಪನ್ ಆಗಿ 48 ದಿನವೂ ಆಗಿಲ್ಲ. ನೋಡಿ, ಅರ್ಚಕರು ಇದ್ದರು, ಪೂಜೆ ಎಲ್ಲ ಮಾಡಿಕೊಟ್ಟು ನಾವು ಬೂಂದಿ ಎಲ್ಲ ತೊಗೊಂಡೋಗಿ ಪ್ರಸಾದಕ್ಕೆ ನೈವೇದ್ಯ ಕೊಟ್ಟಿದ್ದು. ಅದೇ ಅವರು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡಿಕೊಡ್ತಿದ್ದಾರೆ. ಈ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡಿ ಇವಾಗ ಒಂದು 40 ಡೇಸ್ ಆಗಿರಬೇಕು. ಮತ್ತು ಇವಾಗ ಈ ದೇವ್ರ ಲಕ್ಷ್ಮೀ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಊರಲ್ಲಿ ನಾನ್ ವೆಜ್ ಏನು ಮಾಡೋಂಗಿಲ್ಲ, ಯಾರೂ ತಿನ್ನೋಂಗಿಲ್ಲ. ಅಂದರೆ ಹೊರ್ಗಡೆ ಬೇಕಾದ್ರೆ ತಿನ್ಕೋತಾರೆ, ಊರಲ್ಲಿ ಅಂಟು ಮುಂಟು ಆಗಬಾರ್ದು ಅಂತೇಳಿ ಊರಲ್ಲಿ ಯಾರೂ ನಾನ್ ವೆಜ್ ಮಾಡ್ತಿಲ್ಲ. ಹಂಗಾಗಿ ಈ ಸಲ ನಮ್ಮ ಊರಲ್ಲಿ ಹಬ್ಬದ ಬೆಳಗ್ಗೆ ಹೊಸ್ದಡ್ಕು ಏನೂ ಇಲ್ಲ. ನೋಡಿ, ದೇವರಿಗೆಲ್ಲ ಅವರು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಲಾಸ್ಟಲ್ಲಿ ಗಂಧಕಡ್ಡಿ ಕಸಿ ನಮಗೆ ಕೊಟ್ಟರು, ನೀವು ಪೂಜೆ ಮಾಡಿ ಅಂತ. ಒಳಗಡೆ ಹೋಗಿಬಿಡಲ್ಲ, ಅಂದರೆ ಈಚೆಲೆ ಮಾಡೋದು. ನೋಡಿ, ಇದು ಹೋಮಕುಂಡ. ಪೂಜೆ ಎಲ್ಲ ಆದಮೇಲೆ ಹೋಮಕುಂಡದ ಹತ್ರ ತಂದು ಅಲ್ಟೋ ಮತ್ತು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪ್ರಸಾದ ನೈವೇದ್ಯ ಮಾಡಿಸಿದ್ವಲ್ಲ, ಅದು ತೊಗೊಂಡೋಗಿ ಎಲ್ಲರಿಗೂ ಹಂಚ್ಬಿಟ್ಟು ಈಗ ಮೇಲ್ಕೋಟೆಗೆ ಬಂದಿದ್ದೀವಿ. ನಾವು ಬಂದಿರೋದೇ ಮೇಲ್ಕೋಟೆಗೆ. ನನ್ನ ಮಗುಂಗೆ ಇವಾಗ 9 ತಿಂಗಳು ನಡೀತೈತೆ. 9 ತಿಂಗಳಲ್ಲಿ ಮುಡಿ ತೆಗೆಸ್ಬಿಡ್ಬೇಕು ಅಂತ ಬಂದಿದ್ವಿ. ಆ ಮುಡಿ ತೆಗ್ಸೋದ್ರ ಬಗ್ಗೆನೂ ನಾನು ಕೆಲವೊಂದು ವಿಷಯ ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾವು ಫಸ್ಟ್ ಅಂದ್ಕೊಂಡಿದ್ದು ಶನಿವಾರ ಮೇಲ್ಕೋಟೆ ದೇವ್ರ ವಾರ, ಅವತ್ತು ಹೋಗಿ ತೆಗೆಸ್ಬೇಕು ಅಂತ. ಬಟ್ ನನಗೆ ಆಮೇಲೆ ಮನೇಲಿ ದೊಡ್ಡವ್ರು ಹೇಳಿದ್ರು ಶನಿವಾರ ತೆಗೆಸ್ಬಾರ್ದಂತೆ ಅಂತ. ಆಮೇಲೆ ಯುಗಾದಿ ಹಬ್ಬದ ದಿನ ಹೋಗಿ ತೆಗ್ಸೋಣ ಅಂದ್ಕೊಂಡು, ಮತ್ತು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಹಬ್ಬದ ದಿನವೂ ತೆಗ್ಸಂಗಿಲ್ಲ ಕಣೆ ಅಂತ ಹೇಳಿದ್ರು. ನಾನು ಯಾವುದು ಕನ್ಫ್ಯೂಸನ್ನೇ ಬೇಡ ಅಂತ ನಮ್ಮ ಪುರೋಹಿತರು ಇದ್ದಾರಲ್ಲ, ಅವರು ಬ್ರಾಹ್ಮಿಣ್ಸು, ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ. ಶನಿವಾರ ಅವ್ರು ಹೇಳಿದ ಪ್ರಕಾರ ಶನಿವಾರ ಮೇಲ್ಕೋಟೆಗೆ ಬಿಟ್ಟು ಬೇರೆ ಎಲ್ಲೂ ಮುಡಿ ತೆಗೆಸ್ಬಾರ್ದಮ್ಮ ಶನಿವಾರ ಅಂತ ಹೇಳಿದ್ರು. ಆಮೇಲೆ ಹಬ್ಬದ ದಿನ ತೆಗೆಸ್ಬೋದಾ ಯುಗಾದಿ ಹಬ್ಬದ ದಿನ ಅಂತ ಕೇಳಿದೆ. ಹಬ್ಬದ ದಿನ ಶೇವಿಂಗ್ ಮಾಡಿಸೋದು, ತಲೆ ಕಟ್ ಮಾಡಿಸೋದು, ಮುಡಿ ಕೊಡೋದು ಅದೇನು ಮಾಡಬಾರ್ದು. ಮುಡಿ ಕೊಡೋದೆಲ್ಲ ಸೂತ್ಕುತ್ ವಾತಾವರಣದ ಥರ. ನಾವು ಹಬ್ಬನ ಫಸ್ಟ್ನೇ ಯುಗಾದಿ ಹಬ್ಬ ಮಾಡ್ತಾಯಿದ್ದೀವಿ, ಅವ್ನಿಗೆ ಮೊದಲೇ ಹಬ್ಬ ಆಗಿರುತ್ತೆ. ಯಾಕೆ ನೀನು ಹೋಗಿ ಅವತ್ತು ಮುಡಿ ಕೊಡಬೇಕು ಅಂತ ಯೋಚನೆ ಮಾಡಿದ್ಯಾ? ಸೋಮವಾರ ಇಲ್ಲ ಬುಧವಾರ ಗುರುವಾರ ಹೋಗಿ ಕೊಡಿಸು, ಏನೂ ಆಗೋಲ್ಲ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೆ ದೇವ್ರಿಗೆ ಫಸ್ಟ್ ಟೈಮ್ ಮುಡಿ ಕೊಡೋದಲ್ವಾ, ಕೊಡಬೇಕು. ಶನಿವಾರನೂ ಕೊಡಬಾರ್ದು, ಹಬ್ಬದ ದಿನಗಳಲ್ಲಿ ಮೊದಲೇ ಕೊಡಬಾರ್ದು ಅಂತ ಹೇಳಿದ್ರು. ಮತ್ತು ಅವರು ಈಗ ನಾವು ಶೇವಿಂಗ್ ಎಲ್ಲ ಮಾಡಿಸ್ಕೊಳಕ್ಕೆ ಅಪ್ಪ ಹೋಯ್ತಾಯಿದ್ರೆ ಮಗನೂ ಕಳಿಸ್ತೀವಲ್ಲ, ಅವ್ರು ಹೇಳಿದ್ದು ಅಪ್ಪ ಮಕ್ಕಳು ಇಬ್ಬರೂ ಒಂದೇ ದಿನ ಶೇವಿಂಗ್ ಆಗಲಿ ತಲೆ ಕಟ್ಟಿಂಗ್ ಆಗಲಿ ಮಾಡಿಸ್ಬಾರ್ದು ಅಂತ ನನಗೆ ನಮ್ಮ ಪುರೋಹಿತರು ಹೇಳಿದರು. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಇದೆ ಆ ರೀತಿ ಮುಡಿ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಮುಡಿ ಕೊಟ್ಟಾಯಿತು. ನನ್ನ ಮಗ ಅಂತೂ ಮುಡಿ ಕೊಡ್ಬೇಕಾದ್ರೆ ಒಂಚೂರು ಅಳ್ಳಿಲ್ಲ, ನಗ್ತಾನೇ ಇದ್ದ. ನಾವೆಲ್ಲ ಅಳ್ತಾನಪ್ಪ ಅಂತ ಭಯ ಆಯ್ತಾಯಿತ್ತು ಒಂದು ಕಡೆ. ಇವಾಗ ಮುಡಿ ಕೊಟ್ಕೊಂಡು ಕಲ್ಯಾಣಿಗೆ ಬಂದಿದ್ವಿ. ಯಾಕಂದರೆ ನನ್ನ ಮಗುಂಗೆ ಇವಾಗ ಕಲ್ಯಾಣಿ ಸ್ನಾನ ಮಾಡಿಸ್ಬೇಕು. ನೋಡಿ, ಕಲ್ಯಾಣಿಲಿ ಎಷ್ಟೊಂದು ಮೀನುಗಳಿದ್ದಾವೆ. ನೋಡಿ, ಇವಾಗ ಬಟ್ಟೆ ಎಲ್ಲ ತೆಗ್ದು ನನ್ನ ಮಗುಗೆ ಸ್ನಾನ ಮಾಡಿಸ್ತಾಯಿದ್ವಿ. ಈಗ ಮುಡಿ ಕೊಟ್ಟ ಮೇಲೆ ಅದೇ ಅಲ್ವಾ, ಸ್ನಾನ ಮಾಡಿಸಿ ಮತ್ತು ಮುಡಿ ಕೊಟ್ಟಿದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟು ಹೊಸ ಬಟ್ಟೆ ಹಾಕಬೇಕು. ನಮ್ಮ ಮನೇಲಿ ಹೊಸ ಬಟ್ಟೆ ಮತ್ತು ಮುಡಿ ಕೊಡಬೇಕಾದ್ರೆ ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ಅವ್ರಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ನಮ್ಮ ಕೈಲಿ ಎಷ್ಟಾಗುತ್ತೆ ದಕ್ಷಿಣೆನ ಮಗು ಕೈಲಿ ಕೊಡಿಸಿದ್ರೆ ತುಂಬ ಒಳ್ಳೆಯದು. ನೋಡಿ, ನಿಮ್ಮ ಕಡೆ ಏನಾದ್ರು ದಕ್ಷಿಣೆ ಕೊಡ್ತೀರಾ ಮುಡಿ ಕೊಡಬೇಕಂದ್ರೆ, ಇಲ್ಲ ಸುಮ್ಮನೆ ಮಾಡಿಸ್ಕೊಬರ್ತೀರಾ? ಆದರೆ ಬ್ರಾಹ್ಮಿಣ್ಸ್ ಹೇಳಿದ್ರ ಪ್ರಕಾರ ಆವಾಗ ನಮ್ಮ ಕೈಲಿ ಏನಾಗುತ್ತೆ ಅದು ಅವ್ರಿಗೆ ದಾನ ಮಾಡಿದ್ರೆ ಫಸ್ಟ್ ಟೈಮ್ ಮುಡಿ ತೆಗಿಸ್ಬೇಕಾದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಇವಾಗ ನಾವು ಮುಡಿಯೆಲ್ಲ ಕೊಟ್ಟು ಇವಾಗ ನಮ್ಮ ಪಾಪು ಸ್ನಾನ ಮಾಡಿಸ್ತಾಯಿದ್ವಿ. ನೋಡಿ, ತಣ್ಣೀರು ಯಾವತ್ತೂ ಫಸ್ಟ್ ಮಾಡಿಸಿಲ್ಲ ತಣ್ಣೀರಲ್ಲಿ ಸ್ನಾನನ. ತಣ್ಣೀರಲ್ಲಿ ಆಟ ಆಡಿದ್ದಾನೆ, ಇವತ್ತೇ ಫಸ್ಟು ತಣ್ಣೀರಲ್ಲಿ ಸ್ನಾನ ಮಾಡ್ತಾಯಿರೋದು. ಒಳ್ಳೆಯದು ಅಷ್ಟೇ. ಕಲ್ಯಾಣಿಗೂ ಶಾಂಪು ಅವರು ಅನೌನ್ಸ್ ಮಾಡ್ತಾಯಿರ್ತಾರೆ, ಸ್ನಾನ ಮಾಡೋರು ಶಾಂಪು ಆಗಲಿ ಸೋಪು ಕವರ್ ಆಗಲಿ ಏನೂ ಬಿಡಬಾರ್ದು ಅಂತ. ಪಾಪು ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಾಯಿತು. ಮೊದಲು ನಾವು
ಮೇಲ್ಕೋಟೆಗೆ ಯಾವಾಗೇ ಹೋದರೂ ನಮ್ಮ ಮನೆ ದೇವರು ಫಸ್ಟ್ ಹೋಗೋದೇ ಕಲ್ಯಾಣಿಗೆ. ಗಂಗಮ್ಮ ಪೂಜೆ ಮಾಡಬೇಕು ಅಂತ ಕಲ್ಯಾಣಿಗೆ ಹೋಗ್ತೀವಿ. ಅಲ್ಲೇ ಮಾಮೂಲಿ ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ಹೂವು, ಗಂಧ ಕಡ್ಡಿ, ಕರ್ಪೂರ ಎಲ್ಲ ಹಚ್ಚಿ ಕಲ್ಯಾಣಿಗೆ ಪೂಜೆ ಮಾಡಿ ಲಾಸ್ಟಲ್ಲಿ ವೀಳ್ಯದೆಲೆ ಮೇಲೆ ಕರ್ಪೂರನ ಬೆಳಗ್ಬಿಟ್ಟು ಕಲ್ಯಾಣಿಗೆ ಬಿಡ್ತಾರೆ. ನನಗೇನೋ ಆ ಥರ ಬಿಡೋಕ್ಕೂ ಇಷ್ಟ ಆಗಲ್ಲ. ಆದರೆ ಮನೇಲಿ ಸಂಪ್ರದಾಯ ಇದೆಯಲ್ಲ, ಅವರು ಪಾಲನೆ ಮಾಡ್ತಾರೆ. ಅವ್ರು ಹೇಳ್ದಾಗ ಬಿಡಿ ಅಂತ ನಾವು ಬಿಡಲೇಬೇಕಾಗುತ್ತೆ. ಯಾಕೆ ಬಿಡಲ್ಲ, ಇಷ್ಟ ಆಗಲ್ಲ ಅಂದರೆ ನೀರೊಳಗಡೆ ಈ ಎಲೆ ಎಲ್ಲ ಬಿಡ್ತೀವಲ್ಲ, ಅದೆಲ್ಲ ನೀರೆಲ್ಲ ಒಳಗಡೆ ಎಲ್ಲ ಕೊಳ್ತೋಗಿ ಸ್ಮೆಲ್ ಬರುತ್ತೇನೋ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲೂ ಕೂತ್ಕೊಂಡು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ನೀರೊಳಗಡೆ ಏನು ಬಿಡಬಾರ್ದು ಅಂತ. ಮೆರವಣಿಗೆ ಮಾಡ್ತಾರಾ? ತೇರ್ ಇದೆಯಲ್ವಾ, ಅದು ತೇರ್ ಎಳೆಯೋದು. ಅದು 10ನೇ ತಾರೀಕು. 10ನೇ ತಾರೀಕು ಮಾಮೂಲಿ 11 ಗಂಟೆಯಿಂದ ತೇರ್ ಎಳೆಯೋದು. 11 ಗಂಟೆಯಿಂದ 1 ಗಂಟೆ ಗಂಟೆನೂ ಆಗುತ್ತೆ. 1 ಗಂಟೆವರೆಗೂ ಆಗುತ್ತೆ. ಇಲ್ಲೆಲ್ಲ ಎಳಿತಾರೆ ಅಲ್ಲಿ ಮಾತ್ರ. ದೇವಸ್ಥಾನ ಹತ್ರ ಫುಲ್ ಒಂದು ರೌಂಡ ನೋಡೋಣ. 7ನೇ ತಾರೀಕಿಲ್ಲ 10ನೇ ತಾರೀಕು ಬರಬೇಕು ಅಂದ್ಕೊಂಡಿವಿ. ಮನೆ ದೇವರು ನಾವು ಒಂದ್ಸಲನೂ ಬಂದಿಲ್ಲ, ಅದಕ್ಕೆ ಕೇಳಿದೆ ಆಂಟಿ. ಜಾತ್ರೆ ಸ್ಟಾರ್ಟ್ ಆಗ್ತಿದೆಯಲ್ಲ ಏಪ್ರಿಲ್ 2ರಿಂದ 14 ಅಂದರೆ 12 ದಿನಗಳ ಕಾಲ ಏಪ್ರಿಲ್ ಮೇಲ್ಕೋಟೆ ವಜ್ರಮುಡಿ ಉತ್ಸವ ನಡೀತದೆ. ಅಂದರೆ ಚಲುವರಾಯ ಸ್ವಾಮಿಗೆ ಕಿರೀಟದ್ದು ವಜ್ರ ತಂದು ಹಾಕಿ ಮೆರವಣಿಗೆ ಮಾಡಿಸ್ತಾರೆ. ಅದು ನಡೆಯೋದು ನೈಟ್ ಅಂತೆ. ನಾನು ಯಾವತ್ತೂ ಹೋಗಿಲ್ಲ. ಆಗ ಆಂಟಿನ ಕೇಳ್ತಾಯಿದ್ದೆ, ಅವರು ಹೇಳ್ತಾಯಿದ್ರು ಎಷ್ಟು ಗಂಟೆಯಿಂದ ಎಷ್ಟೊತ್ತು ಮಾಡ್ತಾರೆ. ನೈಟ್ ಹೊತ್ತಮ್ಮ ವಜ್ರಮುಡಿ ವೈರ್ಮುಡಿ ನಡೆಯೋದು, ವೈರ್ಮುಡಿ ಬ್ರಹ್ಮೋತ್ಸವ ನಡೆಯೋದು ನೈಟ್ ಹೊತ್ತು ಅಂತ ಹೇಳ್ತಾಯಿದ್ರು. ನೋಡಿ ಇವಾಗ ನಾವು ಮನೆ ತಿಂಡಿ ಏನೋ ತಿನ್ಕೊಬಂದಿದ್ವಿ. ಅಲ್ಲೇ 12 ಗಂಟೆ ಆಗಿತ್ತು. ಅಲ್ಲಿ ಮನೇಲೇ ಮಾಡ್ಕೊಂಡು ಬಂದಿದ್ದೋ ಬಾಕ್ಸ್ ಪಲಾವು. ಅಲ್ಲೆಲ್ಲ ತಿಂಡಿ ತಿಂದ್ಕೊಂಡು ಮತ್ತೆ ಇವಾಗ ಫಸ್ಟು ಯೋಗ ನರಸಿಂಹಸ್ವಾಮಿ. ಇದು ಯೋಗ ನರಸಿಂಹಸ್ವಾಮಿ ಬಂದು ಬೆಟ್ಟದ ಮೇಲಿರೋದು, ಚಲುವರಾಯ ಸ್ವಾಮಿ ಬಂದು ಕೆಳಗಡೆ ಇರೋದು. ಫಸ್ಟ್ ಈ ಕಲ್ಯಾಣಿ ಮಾಡಿಸ್ಕೊಂಡು ತಿಂಡಿ ತಿಂದ್ಕೊಂಡು ಮತ್ತು ಯೋಗ ನರಸಿಂಹಸ್ವಾಮಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಂದರೆ ಈಗ ಸ್ವಲ್ಪ ಬೆಟ್ಟ ಹತ್ತು ಹೋಗಬೇಕು. ಒಂದು ಸ್ವಲ್ಪ ದೂರ ಕಾರಲ್ಲಿ ಹೋಗ್ಬೋದು, ಅಲ್ಲಿಂದ ಬೆಟ್ಟ ಹತ್ತಬೇಕು. ನೋಡಿ ಫುಲ್ಲು ಮೆಟ್ಲುಗಳಿದೆ, ಅಲ್ಲಿ ಮರಗಳಿದೆ. ನೋಡಿ ನನ್ನ ಮಗಳು ಎಲ್ಲರೂ ಸುಸ್ತಾಯಿತು ಅಂತ ಸ್ವಲ್ಪ ಕೂತ್ಕೊಂಡಿದ್ದಾರೆ. ಮಕ್ಕಳನ್ನ ಎತ್ಕೊಂಡು ಹತ್ತಬೇಕಲ್ಲ, ಅದು ಬೇರೆ ಕಷ್ಟ. ಒಬ್ಬೊಬ್ಬರೇ ಹತ್ಬೋದು, ಅದರಲ್ಲಿ ಇಬ್ಬಿಬ್ಬರು ಮಕ್ಕಳಾದಂತೂ ಇಬ್ರಿಗೂ ರೆಸ್ಟ್ ಇರಲ್ಲ. ಅವ್ರನ್ನೊಬ್ರು ಇವ್ರೊಬ್ರು ಎತ್ಕೋಬೇಕಾಗುತ್ತೆ. ಅದು ನಾನು ಸೀಸರಿನ್ ಇನ್ನು 9 months ಅಲ್ಲ ಅಂದ್ಬಿಟ್ಟು ಎತ್ಕೊಂಡಿಲ್ಲ. ಸ್ವಲ್ಪ ದೂರ ಬಂದು ನಮ್ಮ ಪಾಪು ಆಮೇಲೆ ಅರಕ್ಕೆ ಎತ್ಕೊಂಡು ನಮ್ಮ ಅತ್ತೆ ಎತ್ಕೊಂಡು. ನೋಡಿ ಇದು ಮೇನ್ ಸ್ವಲ್ಪ ಹೋದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ. ಇದು ಈ ದೇವ್ರು ಬಂದು ನಾನ್ ವೆಜ್ಜು ಏನು ಮಾಡಲ್ಲ. ಈ ದೇವ್ರಿಗೆ ನರಸಿಂಹಸ್ವಾಮಿ, ಇದು ಯೋಗ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ. ನೋಡಿ ಇಲ್ಲೆಲ್ಲ ಬಂದು ಫೋಟೋಶೂಟ್ಗಳೆಲ್ಲ ಮಾಡ್ಕೊತಾ ಇರ್ತಾರೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಕಟ್ಸೋ ದೇವಸ್ಥಾನಕ್ಕೂ ಹಿಂದಿನ ಕಾಲದ ದೇವಸ್ಥಾನಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗಿನ ಕಾಲದಲ್ಲೆಲ್ಲ ಗ್ಲಾಸು ಮೇಜು ಅಂದ್ಕೊಂಡು ಪಳ ಒಳಗಿಸ್ತಾರೆ. ಆದರೆ ಹಿಂದಿನ ಕಾಲ ದೇವಸ್ಥಾನಗಳು ಎಲ್ಲ ಫುಲ್ ಕಲ್ಲಿಂದನೇ ಜಾಸ್ತಿ ಇರ್ತವೆ. ನನಗೆ ಇದು ನೆನೆಸ್ಕೊಂಡು ಮೇಲ್ಕೋಟೆಗೆ ಹೋದಾಗೂ ನನಗೆ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಆ ದೇವಸ್ಥಾನಗಳು ನೆನಪಾಯ್ತಾ ಇರ್ತವೆ. ಯಾಕಂದರೆ ಅವು ಎಲ್ಲ ಕಲ್ಲಿಂದ, ಹಂಪಿ ಅವು ಎಲ್ಲ ಕಲ್ಲಿಂದನೇ ಅಲ್ವ ನಿರ್ಮಾಣವಾಗಿರೋದು. ಅದರಿಂದ ನೋಡಿ ಇದು ಇಲ್ಲೇನೋ ಈ ಉಂಡಿ ಅಂತ ಎಲ್ಲ ಹಾಕಿದ್ರು. ಎಲ್ಲರೂ ಬರಲಿ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಅಂತ ಕಾಯ್ತಾ ಇದ್ದೋ. ನೋಡಿ ಹಿಂಗೆ ಒಳಗಡೆ ಹೋದರೆ ಅಲ್ಲಿ ತುಂಬ ಸೆಕೆ ಇರೋದ್ರಿಂದ ಫ್ಯಾನ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ. ನೋಡಿ ಈಗಲೇ ಒಳಗಡೆ ಹೋದರೆ ಯೋಗ ನರಸಿಂಹಸ್ವಾಮಿ ದರ್ಶನ. ಅದೇ ಅವತ್ತು ನಾವು ಹೋಗಿದ್ದು ರಂಜಾನ್ ದಿನ ಆಗಿರೋದ್ರಿಂದ, ಹಾಲಿಡೇ ಇರೋದ್ರಿಂದ ತುಂಬ ಜನ ಬಂದಿದ್ದರು. ಮತ್ತು ಪಾರ್ಕಿಂಗ್ ಕೂಡ ಕಷ್ಟ ಆಯ್ತಾಯಿತ್ತು ಅವತ್ತು, ಪಾರ್ಕಿಂಗ್ ಮಾಡೋಕ್ಕೂ ಅಷ್ಟೊಂದು ಜನ ಇದ್ದರು. ನೋಡಿ ನನ್ನ ಮಗಳು ಫಸ್ಟೇ ಓಡ್ತಾ ಇದ್ದಾಳೆ ಒಬ್ಬಳೇ, ದೇವಸ್ಥಾನಕ್ಕೆ ದರ್ಶನ ಮಾಡಿಬಿಡ್ಬೇಕು ಅಷ್ಟೇ ಅಂತ. ಕೈನ ಹೊರಗಡೆನೇ ಹೊಡ್ಕೊಂಡು ಮತ್ತು ನೋಡಿ ದೇವರು ಅವರು ಅಲೋಡ್ ಇಲ್ಲಮ್ಮ ಕ್ಯಾಮ್ರಾ ಅಂದರು. ನಾನು ಸ್ವಲ್ಪ ತಗೊಂಡು ಆಫ್ ಮಾಡಿಬಿಟ್ಟೆ. ನೋಡಿ ಇದೆ ಯೋಗ ನರಸಿಂಹಸ್ವಾಮಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ಅಷ್ಟೊಂದು ಜನ ಅವರೇನು ಅನಿಸ್ಲಿಲ್ಲ. ಆಲ್ರೆಡಿ ದೇವಸ್ಥಾನ ಟೆಂಪಲ್ ಕ್ಲೋಸ್ ಆಗೋ ಟೈಮ್ ಅಲ್ವಾ. ನೋಡಿ ಇವಾಗ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಇವಾಗ ಮತ್ತೆ ಚಲುವರಾಯ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೋಗ್ತಾಯಿದ್ದೀವಿ. ಅಂದರೆ 1 ಗಂಟೆ ಕ್ಲೋಸ್ ಮಾಡಿಬಿಡ್ತಾಯಿದ್ರು. ಅವತ್ತು ಹಾಲಿಡೇ ಆಗಿರೋದ್ರಿಂದ 1:30ವರೆಗೆ ಇರ್ತೀವಿ. ನೋಡಿ ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡ್ರೆ ಸುತ್ತಮುತ್ತ ಪ್ಲೇಸ್ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ.
ಎಲ್ಲ ಕಾಣ್ತಾಯಿತ್ತು. ನಮಗೆ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗನೆ ಇಳಿತಾಯಿದ್ದು. ಆಮೇಲೆ ಈ ದೇವಸ್ಥಾನದಲ್ಲಿ ಹೋಗಬೇಕು ಅಂದರೆ ಪೂಜೆ ಸಾಮಾನು ತೊಗೊಂಡು ಹೋಗ್ಬೇಕು ಅಂದರು. ಅವಸ್ಕೊಂಡು ಹೋಗ್ಬೇಕು, ಯಾಕಂದರೆ ಫುಲ್ಲು ಕೋತಿಗಳಿದ್ದಾವೆ. ಏನೇ ತೊಗೊಂಡೋದ್ರು ಎಲ್ಲ ಕಿತ್ಕೊಬಿಡ್ತವೆ. ನೋಡಿದ್ರೆ ಬಾಳೆಹಣ್ಣು ಏನು ಏನಾರು ಅವ್ರಿಗೆ ಏನಾರು ತೊಗೊಂಡು ಹೋಯ್ತವ್ರೆ ಅನ್ಸರೆ ಕಿತ್ಕೊಬಿಡ್ತವೆ. ಹಂಗಾಗಿ ಹೋಗ್ಕೋಬೇಕು ನೋಡಿ. ಅಷ್ಟೊಂದು ಕುಡಿಯೋಲ್ಲ ನನ್ನ ಮಕ್ಕಳು ಮಜ್ಜಿಗೆ ಕುಡಿತಾವ್ರೆ. ಇವಾಗ ಆಲ್ರೆಡಿ ಕೆಳಗಡೆ ಬಂದಿದ್ದೇವೆ. ಚನ್ನಮಾರಿ ಸ್ವಾಮಿಗೆ ಬಂದಿದ್ದೀವಿ ನೋಡಿ. ಇದು ದೇವಸ್ಥಾನ ಬಂದಾಗ ಇಲ್ಲಿ ಪೂಜೆ ಮಾಡೋಣ ಅಂತ ಹೋದ. 1:30ಗೆ ಟೈಮಿಂಗ್ಸ್ ಕ್ಲೋಸು ಅಂತ ಹೇಳಿದ್ರು. ಸರಿ ಅಂತ ಬೇಗ ಒಳಗಡೆ ದರ್ಶನಕ್ಕೆ ಹೋದ. ಚನ್ನಮಾರಿ ಸ್ವಾಮಿನೂ ಒಳಗಡೆ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ದೇವ್ರದ್ದು ಫೋಟೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಸ್ವಲ್ಪ ಒಳಗಡೆ ಮಾತ್ರ ಮಾಡಿಕೊಂಡೆ. ಇದು ಅಷ್ಟೇ ಫುಲ್ಲು ಕಲ್ಲಿಂದನೇ ಕಟ್ಸಿರೋ ದೇವಸ್ಥಾನ. ತುಂಬ ದೊಡ್ಡದಾಗೇ ಇದೆ. ನಾವು ಅವಾಗ ಮನೆ ದೇವರಲ್ವ, ಅವಾಗ ಹೋಗ್ತಾ ಇರ್ತೀವಿ. ಈಗ ಸ್ವಲ್ಪ 5 ತಿಂಗಳಿಂದ ಹೋಗಿದ್ದು ಅಭಿಷೇಕ ಮಾಡ್ಸೋಕ್ಕೆ ಅಂತ. ಇವಾಗ ನನ್ನ ಮಗುಗೆ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ವಿ. ಈಗ ಮತ್ತೆ ಜಾತ್ರೆಗೆ ಬರಬೇಕು. 2ನೇ ತಾರೀಕಿಂದ ಜಾತ್ರೆ ನೋಡಿ. ಅಭಿಷೇಕ ದರ್ಶನ ನಿಲ್ಲಿಸ್ಬೇಕು ಅಂತ ಈ ಕಡೆ ಒಂದು ಹೋಗ್ತಾರೆ. ಇಲ್ಲಿ ಅಭಿಷೇಕ ಕೊಟ್ಟರೆ ಮಾಡ್ತಾರೆ. ಪೂಜೆ ಎಲ್ಲ ಆಯಿತು. ಈಗ ಹೊರಗಡೆ ಬಂದಿದ್ದೀವಿ ನೋಡಿ. ಎಲ್ಲ ಕಂಬಗಳು ಎಲ್ಲ ಕಲ್ಲಿಂದನೇ ಕೆತ್ತಿರೋದು. ಆಮೇಲೆ ಇಲ್ಲೆಲ್ಲ ಆಂಜನೇಯ, ಗಣಪತಿ ಎಲ್ಲ ಇದ್ದಾವೆ. ಇದು ಆಂಜನೇಯ ದೇವಸ್ಥಾನ. ಅಲ್ಲೆಲ್ಲ ತೀರ್ಥ ತಗೊಂಡು ದೇವರು ಎದುರುಗಿರಿ ಮಹಾಲಕ್ಷ್ಮಿ ಅಮ್ಮ ಅಂತ ಐತೆ. ಅಲ್ಲೆಲ್ಲ ಕ್ಯಾಮ್ರಾನೇ ಹಾಕಿದ್ರು, ಫೋಟೋ ಬೋರ್ಡ್ ಹಾಕಿದ್ರು. ಫೋನ್ ಅಲೋಡ್ ಇಲ್ಲ ಅಂತ. ಹಂಗಾಗಿ ನಾನು ತೆಗಿಯೋಕ್ಕೆ ಹೋಗಿಲ್ಲ ನೋಡಿ. ಮತ್ತು ನಾವು, ನಮ್ಮ ಸಿಸ್ಟರು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮನೆಯವರು, ನಮ್ಮ ಮಕ್ಕಳು ಹೋಗಿದ್ದೋ ನೋಡಿ. ಇವೆಲ್ಲ ಫುಲ್ಲು ಕಲ್ಲೇ. ಎಲ್ಲ ದರ್ಶನ ಎಲ್ಲ ಮುಗೀತು. ಇವಾಗ ಹೊರಟಿದ್ದೀವಿ ಆಚೆ ನೋಡಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ಸಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.